ಅರೆ ಒಬ್ರು ಇಲ್ಲೇನ್ ಮಾಡ್ತೀರಾ ಕಮಲಿ ಅವರೇ? ಕಮಲಿ ಅವ್ರಿಗೆ ಏನಾಯ್ತು? ಅಲ್ಲ ಆಗ್ಲೇ ನೋಡಿದ್ರೆ ಅಷ್ಟು ಖುಷಿಯಾಗಿದ್ರಿ, ಈಗೇನಾಯ್ತು? ಅಲ್ಲಿ ಅಖಿಲಾಂಡೇಶ್ವರಿ ಅವರು ಮತ್ತೆ ಅನ್ನಪೂರ್ಣಮ್ಮ ಅಜ್ಜಿ ನಿಮ್ಮನ್ನ ಎಷ್ಟು ಹೊಗಳ್ತೀಯಾರ ಗೊತ್ತಾ? ಸರಿ, ನಾನು ಕಾರಲ್ಲಿ ವೆಯ್ಟ್ ಮಾಡ್ತಿರ್ತೀನಿ, ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ. ಗಟ್ಟಿ ಇನ್ನೇನು ಸಾಯ್ತಿರೋ ಹಂಗೆ ಆಕ್ಸಿಜನ್ ಸಿಕ್ತಂಗೆ. ಎಕ್ಸಾಂಪಲ್ ತುಂಬ ಬೋರಿಂಗ್ ಆಯ್ತಲ್ಲ, ಆದರೆ ಹೇಗೆ ಹೇಳಿ ಆ ಫೀಲಿಂಗ್ಸ್ನ? ಹಾಂ, ಮನ್ಷಂಗಾಗೋ ಫೀಲಿಂಗ್ಸ್ ಎಲ್ಲ ಕ್ಲೀಶೇನೆ, ಆದರೆ ಅದನ್ನೆಲ್ಲ ಅನುಭವಿಸ್ದಾಗೆ ಗೊತ್ತಾಗೋದು. ಬೆಳ್ಕೊಂಡಿದ್ದು ಅಷ್ಟು ಒಟ್ಟಿಗೆ ಸಿಕ್ದಂಗೆ ಫೀಲ್ ಆಗ್ತಿದೆ ಕಮಲಿ ಅವರೇ. ಯಾಕೆ ಅವಾಯ್ಡ್ ಮಾಡ್ತೀರಾ? ಏನಾಗಿದೆ ನಿಮ್ಗೆ? ನೋಡ್ತಾನೆ ಇದ್ದೀನಿ, ಏನಯ್ಯ ನಿಂದು? ಅಬ್ಬಾ, ದೊಡ್ಡ ಸರ್ಕಸ್ ಇಂದ ತಪ್ಪಿಸ್ಕೊಂಡು ಬಂದಂಗಾಯ್ತು. ಇವಾಗ ಆರಾಮಾಗಿ ಹೋದ್ರಾಯ್ತು. ಕಮಲಿ, 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 ಅಲ್ಲ ಅಲ್ಲಿಂದ ಆಚೆ ಬಂದ್ರುವೆ ಈ ಹೆಸರು ಮಾತ್ರ ನನ್ನ ಬಿಡ್ತಿಲ್ವಲ್ಲ. ಕಮಲಿ, ಯಾಕೋ ಇದು ಭ್ರಮೆ ಎಲ್ಲ ನಿಜ ಅನಿಸ್ತಾ ಇದೆ. ಸರ್ಕಸ್ ಇಂದ ಆಚೆ ಬಂದ್ರುವೆ ಇದೊಂದು ಮಂಗ ಮಾತ್ರ ನನ್ ಬೆನ್ಬಿಡ್ತಿಲ್ಲ. ಕಮಲಿ, ಇದೇ ನಾವ್ ಇಲ್ಲಿದ್ಯಾ? ಊರ್ಗ್ ಹೋಗ್ಲಿಲ್ವಾ? ಯಾವ ಊರ್ಗೆ? ಅಯ್ಯೋ ಮನೆಗವಿ, ನೀನ್ ಯಾಕೆ ರೆಸಾರ್ಟ್ ಇಂದ ಆಚೆ ಬಂದೆ? ಅವ್ರೆಲ್ಲಾರು ಆಗ್ಲೇ ಹೊಂಟೋದ್ರು. ಹೋಗ್ಲಿ ಬಿಡು. ಏನೋ ನನ್ನ ಬಿಟ್ಟು ಹೊಟ್ಟೋದ್ರಾ? ಈಗ ಶಾಕಾಗ ಏನವಿ ಪ್ರಯೋಜನ? ಅಲ್ಲ ನಿಂಗೆ ಏನಾಗೈತೆ? ರಸ್ತೆಲ್ ಒಬ್ಳೆ ಅಡ್ಡಾಡ್ಕೊಂಡಿದ್ಯಾ? ನಾನೇನೋ ಮಾರಾಪುರಕ್ಕೆ ಹೊಂಟಿವ್ನಿ, ನೀನ್ ಅವ್ರ ಜೊತೆಗೆ ಹೋಗೋದಲ್ವಾ? ಅಲ್ಲ, ನನ್ನ ಬಿಟ್ಟು ಹೆಂಗ್ ಹೋಗ್ತಾರೆ? ಅದಲ್ಲೂ ಆ ಮೇಷ್ಟ್ರು ಅಂದ್ರೆ ರಿಷಿ ಸರ್ ಹೆಂಗೋದ್ರು ಅವರು? ಅಲ್ವಾ? ಸರಿ, ಏನೋ ಟೆನ್ಷನ್ ಅಲ್ಲಿ ಬಿಟ್ಟೋಗಿರ್ಬೇಕು. ಸರಿ ಬಿಡು, ನಾವು ಬೆಂಗಳೂರಿಗೆ ಹೋಗುಮ. ಆದ್ರೆ ನೀನ್ ಮಾರಾಪುರಕ್ಕೆ ಹೋಗ್ತಿದ್ಯಲ್ಲ, ನೀನ್ ನಿಂಗೆ ಬಿಟ್ಟೋಗಕ್ಕಾಯ್ತದ? ನಡಿ. ಇಲ್ಲ ಇಲ್ಲ, ನೀನೇನ್ ಬರೋದ್ ಬೇಡ, ನಾನೇ ಬಸ್ಸಲ್ಲಿ ಹೋಗ್ತೀನಿ. ಬಸ್ ಚಾರ್ಜ್ಗೆ ಸ್ವಲ್ಪ ದುಡ್ಡು ಕೊಡು ಸಾಕು. ಅದೆಲ್ಲ ಬೇಡಪ್ಪ. ಆಮೇಲೆ ನೀನ್ ಯಾವ್ದೋ ಬಸ್ ಹತ್ಕೊಂಡು ಆಂಧ್ರಗೋ ಕೇರಳಗೋ ಹೊಂಟೋದ್ರೆ ನಾನೇನ್ ಮಾಡ್ಲಿ? ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಬಾ, ಬೆಂಗಳೂರು ಬಸ್ ಹತ್ಕೊಂಡು ಹೋಗುಮ.
ಬಾ ಕಮ್ಲಿ. ಆ್ಯಕ್ಚುಲಿ ನನಗೆ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಒಂದೊಂದ್ಸಲ ನೀವು ಸ್ಟೇಟ್ ಸಿಲೆಬಸ್ಸು, ಇನ್ನೊಂದ್ಸಲ CBSE. ಯಾವಾಗ ಹೇಗೆ ಬದಲಾಗ್ತೀರ ಅಂತಲೇ ಗೊತ್ತಾಗಲ್ಲ. ನಾನು ಹೇಗೆ ಪ್ರಿಪೇರ್ ಆಗಲಿ? ಈ ಮೌನಕ್ಕೆ ಏನು ಕಾರಣ? ಅಯ್ಯಯ್ಯೋ, ಏನೂ ಹೇಳಬೇಡಿ. ದೀಪಾವಳಿಗೆ ರಜೆ ಸಿಕ್ಕಿ ಸಂಕ್ರಾಂತಿಲಿ ತಣ್ಣಗಾದಂಗಾಯ್ತು. ನೀವು ಪಟ ಮಾತಾಡೋದನ್ನ ಕೇಳಿದ್ನಲ್ಲ, ಅದಕ್ಕಿಂತ ಈ ಮೌನನೇ ಚೆನ್ನಾಗಿದೆ. ಐ ಲೈಕ್ ದಿಸ್ ಕಮ್ಲಿ. ಆಕಾಶದಲ್ಲಿ ಹಾರಾಡ್ದಂಗಿದೆ. ಕಮಲಿ ಅವರೇ, ಇನ್ನೊಂದ್ಸಲ ಸ್ಮೈಲ್ ಮಾಡ್ತೀರಾ ಪ್ಲೀಸ್? ವುಡ್ಸ್ವರ್ತ್, ಶೆಲ್ಲಿ ಎಲ್ಲ ಸಮಾಧಿಯಿಂದ ಎದ್ದು ಬರ್ತಾರೆ ಅನ್ಸುತ್ತೆ ನಿಮ್ಮ ಬಗ್ಗೆ ಕವಿತೆ ಬರೆಯೋದಕ್ಕೆ. ನಾನು ಮಾತಾಡ್ತಿರೋದು ನಿಮ್ಗೆ ಇಷ್ಟ ಆಗ್ತಿದೆಯಾ ಕಮಲಿ ಅವರೇ? ಯೂಶಲಿ ನಾನು ಹೀಗೆಲ್ಲ ಮಾತಾಡಿದ್ರೆ ಬಾಯಿ ಮುಚ್ಚು ಮೇಸ್ಟ್ರೆ ಅಂತ ಹೇಳ್ತಿದ್ರಿ. ಮೇಸ್ಟ್ರೆ ಅಂದ ತಕ್ಷಣ ನೆನಪಾಯ್ತು, ಮೊದಲಿನ ಥರ ನಿಮ್ಮ ಸ್ಟೈಲಲ್ಲಿ ನನ್ನ ಒಂದ್ಸಲಿ ಕರಿ. ನಾನು ಇಳ್ದು ಅಲ್ಲಿ ತನಕ ಓಡೋಗಿ ವಾಪಸ್ ಬಂದ್ಬಿಡ್ಲಾ, ಅಷ್ಟು ಖುಷಿ ಆಗ್ತಾ ಇದೆ. ಕಮಲಿ ಅವರೇ, ಇನ್ನೊಂದೇ ಒಂದ್ಸಲಿ ಕರಿತೀರಾ ಪ್ಲೀಸ್? ರಿಷಿ ಸರ್, ಹಾ, ಗಾಡಿ ಯಾಕೆ ನಿಲ್ಸದೆ ಗೊತ್ತಾ? ಇನ್ನೊಂದು 5 ಕಿಲೋಮೀಟರ್ ಹೋದ್ರೆ ಮನೆ ಸಿಕ್ಬಿಡುತ್ತೆ. ಆಮೇಲೆ ನೀವು ನಮ್ಮ ಪಕ್ಕದಲ್ಲಿರಲ್ಲ. ನಿಮ್ಮನ್ನ ಬಿಟ್ಟಿರೋದಕ್ಕೆ ಮನ್ಸಿಲ್ಲ. ಹಾ, ಒಂದು ಐಡಿಯಾ. ನಮ್ಮನೆಗೆ ಹೋಗೋಣವಾ? ಅಜ್ಜಿ ಹತ್ರ ನಾನು ಮಾತಾಡ್ತೀನಿ. ನಿಮ್ಮನ್ನ ನೋಡಿದಾಗೆಲ್ಲ ಕಮಲಿ ಅವರಲ್ಲ, ಆ ವೈಬೇ ಸಿಕ್ತಿಲ್ಲ ಅಂತ ಹೇಳ್ತಿದ್ದ. ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗಿ ಅಮ್ಮನ ಮುಂದೆ ನಿಲ್ಲಿಸ್ಲಾ? ಬರ್ತೀರಾ? ಮಗಂದು ಇದು ಜಬರ್ದಸ್ತ್ ಆಗಿರೋದಂದ್ರೆ, ನಾನು ನಿಮ್ಮ ಜೊತೆ ಮಾತಾಡಿ ನಂಗೂ ಅದೇ ಭಾಷೆ ಬಂದ್ಬಿಟ್ಟಿದೆ. ಸರಿ, ಹೊಡೋಣವಾ? ಆಫೀಸ್ ಕೆಲಸ ಇಷ್ಟೊಂದು ಪೆಂಡಿಂಗ್ ಇದೆ. ರೋಹಿತ್ ಆಫೀಸ್ ವಿಷಯವಾಗಿ ಹೈದರಾಬಾದಿಗೆ ಹೋಗಿದ್ದಾನೆ. ಈ ರಿಷಿಗೆ ಇದ್ಯಾವ್ದ್ರ ಬಗ್ಗೆನೂ ಕಾಳಜಿನೇ ಇಲ್ಲ. ಹೋಗದ್ ಯಾವ್ದೋ ಹಳ್ಳಿಲಿ ಕೂತಿದ್ದಾನೆ. ತಾರಾ, ಆ್ಯಕ್ಚುಲಿ ನಿನಗೆ ಪ್ರಾಬ್ಲಮ್ ಇರೋದು ರಿಷಿ ಹಳ್ಳಿಗೆ ಹೋಗಿರೋದಕ್ಕಲ್ಲ, ಅವನು ಮಹಾಜನ್ ಕುಟುಂಬ ಜೊತೆ ಹೋಗಿರೋದಕ್ಕೆ. ಬರೋವರ್ ಕಮಲಿ ಬೇರೆ ಅಲ್ಲೇ ಇದ್ದಾಳೆ. ಸೊ ನಿನಗಂತೂ ಅದು ದೊಡ್ಡ ಪ್ರಾಬ್ಲಮ್ ಅಲ್ವಾ? ನೀವಾದ್ರೂ ಬುದ್ಧಿ ಹೇಳ್ತೀರಾ ಅಂತಂದ್ರೆ ಅದೂ ಇಲ್ಲ, ನನ್ನನ್ನೇ ಆಡ್ಕೋತೀರಾ.
ಅವನಿಗೂ ಮನೆ ಇದೆ, ಮಠ ಇದೆ, ಅಲ್ಲೂ ಹಬ್ಬ ಮಾಡ್ತಾರೆ ಅನ್ನೋ ಜ್ಞಾನ ಬೇಡ್ವಾ? ತಾರಾ, ಅವನು ನಿನ್ನ ಪರ್ಮಿಷನ್ ತಗೊಂಡ್ತಾನೆ ಹೋದ. ಹೋಗುವಾಗ ನಗ್ನಗ್ತಾ ಕಳಿಸ್ಕೊಟ್ಟೆ. ಈಗ ಯಾಕೆ ಸಿಟ್ಟು ಮಾಡ್ಕೋತಿದ್ಯಾ? ಹೋಗಿ ಬರ್ತೀನಿ ಅಂತಂದ, ಆಯ್ತು ಅಂದೆ. ಅದು ನಾನು ಪರ್ಮಿಷನ್ ಕೊಟ್ಟಾಗಲ್ಲ, ಅವ್ನು ನನಗೆ ಇನ್ಫಾರ್ಮೇಶನ್ ಕೊಟ್ಟಾಗೆ. ನಾನೇನಾದ್ರೂ ಬೇಡ ಅಂದಿದ್ರೆ ಮುಖ ಊದಿಸ್ಕೊಂಡು ಓಡಾಡ್ತಿದ್ದ. ನನ್ನ ಕೈಲಿ ಅದನ್ನ ನೋಡಕ್ಕಾಗಲ್ಲ. ನಾನ್ಯಾಕೆ ನಿಷ್ಠೂರ ಆಗ್ಬೇಕು? ಮನೆ ಬಂತು, ಬರೀ ಹೋಗೋಣ. ಇರಿ, ಎಷ್ಟೋ ದಿನ ಆದ್ಮೇಲೆ ನನಗಿಷ್ಟ ಆಗೋ ಹಾಗೆ ಕರೆದಿದ್ದೀರಾ. ಕಣ್ ತುಂಬ ಪ್ರೀತಿ ತುಂಬ್ಕೊಂಡು ನೋಡ್ತಿದ್ದೀರಾ. ನಿಮ್ಮನ್ನ ನಾನೇ ಕೈ ಹಿಡಿದು ಇಳಿಸ್ಬೇಕು. ಬಂದೇ ಇರಿ. ಕಮಲಿ ಮಹಾಜನಾಗಿ ನಂದಾ ಮನೆತನಕ್ಕೆ ಮೊದಲನೇ ಸಲ ಬರ್ತಾ ಇದ್ದೆ. ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅಂತ ಅನ್ಕೊಂಡೆ. ನೀವಾಗೆ ಈ 3 ದಿನದಲ್ಲಿ ನನ್ನ ಹತ್ರ ಬರೋರಾಗಿದ್ರೆ ನನ್ಗೊಂದು ಮುದ್ದು ಕೊಡ್ತೀನಿ ಅಂತ ಹೇಳಿದೀನಿ. ಎಲ್ಲ ಕೈ ತೊಳ್ಕೊಂಬನ್ನಿ, ಕೈ ತುತ್ತು ಹಾಕ್ತೀನಿ. ಕಮ್ಮಿ ಅವರೇ, ಏನಾಯ್ತು? ಟಯರ್ಡ್ ಆಗಿದ್ಯಾ? ನೀರೇನಾದ್ರೂ ಬೇಕಾ? ಅರೆ ಕಮ್ಲಿ ಅವರೇ, ಯಾಕೆ ಹಾಗೆ ನೋಡ್ತೀರಾ? ಇದು ನಮ್ಮನೇನೆ, ನೆನಪಾಗ್ತಿಲ್ವಾ? ಸರಿ ಬನ್ನಿ. ನಿಮ್ಮ ಬಗ್ಗೆ ತುಂಬಾ ಸರಿ ಅಮ್ಮ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ ಗೊತ್ತಾಗಿದೆ. ಅವರು ತಮ್ಮ ಸೊಸೆ ಹೇಗೆಲ್ಲ ಇರಬೇಕು ಅಂತ ಆಸೆ ಪಟ್ರು ಅಂತ ರೆಡಿಮೇಡ್ ನಿಂದಿಪ್ಪ. ಕಮ್ಲಿ ಅವರು, ಏನಾಯ್ತು? ಅದೆಷ್ಟು ಸಲ ಬಲ್ಗಾಲಿಟ್ಟು ಈ ಮನೆ ಒಳಗಡೆ ಬಂದಿರೋ ಲೆಕ್ಕಕ್ಕೆ ಇಲ್ಲ. ಯಾವುದಕ್ಕೂ ಸೇಫ್ಟಿಗೆ ಇವಾಗಲೂ ಬಲ್ಗಾಲಿಟ್ಟೆ ಒಳಗಡೆ ನಡೀರಿ. ಅಲ್ಲೋಡು, ಅವನೇ ಬಂದ. 100 ವರ್ಷ ಆಯಸ್ಸು. ರಮೇಶ್, ಆಡಿಟ್ ಆಗಿರೋ ಫೈಲ್ ತೋರಿಸಿ, ಇನ್ನೂ ಚೆಕ್ ಮಾಡೋದಿದೆ.
ವಾಟ್ ರಿಷಿ ಹಾಗಾಯ್ತು ಹಬ್ಬ ಅಲ್ಲ? ಹಾಂ ಚೆನ್ನಾಗಾಯ್ತು. ಬಾ ಅಮ್ಮ ಕಮ್ಮಿ. ಹಾಯ್ ಮಾ. ಹಾಯ್ ರಿಷಿ, ಹಬ್ಬ ಎಲ್ಲ ಹೇಗಾಯ್ತು? ಹಾಂ ಚೆನ್ನಾಗಾಯ್ತು ಮಾ. ಇವಳು ನೀನು ಕರ್ಕೊಂಬಂದ್ಬಿಟ್ಟಿದ್ಯಾ? ನಾನು ಹೇಳ್ತಿದ್ನಲ್ಲಮ್ಮ, ನನಗೆ ಕಮಲಿ ಅವ್ರ ವೈಫ್ ಸಿಗ್ತಿಲ್ಲ, ಬೇರೆ ಯಾರು ಅನ್ನಿಸ್ತಿದ್ದಾರೆ ಅಂತ. ಆದರೆ ಈಗ ಐ ಕ್ಯಾನ್ ಫೀಲ್ ಹರ್. ಇವರು ಪಕ್ಕ ಕಮಲಿ ಅವರೇ, ನೋ ಡೌಟ್. ಇರಲಿ ಹೇಳಮ್ಮ. ಬಾಗಿಲು ತಟ್ಟಕ್ಕೂ ಮುಂಚೆ ನಿಮ್ ಬುದ್ಧಿನ ಫ್ರಿಜ್ ಅಲ್ಲಿ ಇಟ್ಟು ಬಂದ್ರ? ಇದ್ಯಾರು ಲೇಡಿ ಟೀಚರು? ಏನಮ್ಮ ನೀನಾದ್ರೆ ಇವನಿಗೆ ಬುದ್ಧಿ ಹೇಳೋದಲ್ವಾ? ತಟ್ಟ ಕೇಳಿ ತಮಾಷೆ ನೋಡ್ತಿದ್ಯಾ? ಜೈಲಿಂದ ಬಂದಾಗ ಅಂಬಿ ಕಾಣಲಿಲ್ಲ ಅಂತ ನಮ್ಮೆಲ್ಲ ಎಗರಾಡ್ದೆ, ಅವನ್ನೆಲ್ಲೋ ಕಳಿಸ್ಬಿಟ್ಟಿದ್ದೀವಿ ಅಂತ ನನಗೂ HMTಗೂ ಬಾಯಿ ಬಂದಂಗಂದೆ. ಪಾಪ HMTನ ಹಂಗ್ ಹೊಡ್ದೆ. ಈಗ ನೀನೇನ್ ಮಾಡ್ದೆ? ನೀನ್ ಗುರಾಯಿಸ್ಬಿಟ್ರೆ ನಾನ್ ಸುಮ್ನಾಗ್ಬಿಡ್ತೀನಾ? ನಾನಾದ್ರೂ ಗೊತ್ತಿತ್ತು ಅವಳ ಡೀಲಿಗೆ ಕಳಿಸ್ದೆ. ನೀನೇನ್ ಮಾಡ್ದೆ? ಅವಳು ಎಲ್ಲಿ ಹೋಗೋಳೆ ಅಂತ ನನಗೆ ಗೊತ್ತಿಲ್ಲ, ಮನೆಗೆ ಬಂದು ಸೇರ್ಕೊಂಡಿದ್ಯಲ್ಲ, ಇದು ಸರಿನಾ? ಇದಕ್ಕೇನಂತ ಹೇಳ್ತಪ್ಪ? ಮಗ ಮನೆಯಿಂದ ಹೋಗಿ 4 ದಿನ ಆಯ್ತು. ಮೊದ್ಲೇ ಅವಳಿಗೆ ತಲೆ ಸರಿಗಿಲ್ಲ. ಎಲ್ಲೋದ್ಲೋ ಏನಾದ್ಲೋ? ಸ್ವಲ್ಪ ಸುಮ್ಮನೆ ಇರ್ತೀಯ ಅಜ್ಜಿ, ತಲೆ ಸರಿಲ್ಲ ಅಂತಲ್ಲ ಹೇಳ್ಬೇಡ ನೀನು. ಮತ್ತಿನ್ನೇನಂತ ಹೇಳಿ? ಅವಳು ಆಡ್ತಿದ್ದೆ ನಿನ್ಗೆ ಗೊತ್ತಿಲ್ವಾ? ಮೊದ್ಲೇ ಹೆಣ್ಮಗ, ಯಾರಾದ್ರೂ ಅಯೋಗಿನ ಕೆಲ್ಸಕ್ಕೆ ಅವಳ ಜೀವನ ನಾಶ ಆಗ್ಬಿಟ್ರೆ ಆ ಮಗ ಏನ್ ಮಾಡ್ಬೇಕು? ಆ ಮಗಿನ ಜೀವನ ಏನಾಗುತ್ತೆ? ಅಜ್ಜಿ ನೋಡ, ಅಂಬಿಗೇನು ಆಗಲ್ಲ. ಅಂಬಿ ಸಿಕ್ಕೇ ಸಿಗ್ತಾಳೆ. ಅಪ್ಪ ಭಗವಂತ, ನನ್ಗಂದನ್ ಏನು ಆಗ್ಬಾರ್ದು. ಅವಳು ಸುಖವಾಗಿ ಬಂದ್ ಮನೆ ಸೇರ್ಬೇಕು. ಇದ್ಯಾವುದೋ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾಳಲ್ಲ ರಿಷಿ ಇವಳು. ನಾಟಕ ಅಲ್ಲ, ಶಿ ಇಸ್ ಜೆನ್ಯೂನ್. ಬಟ್ ಐ ವಿಲ್ ನಾಟ್ ಬಿಲೀವ್ ಹರ್. ಯಾರಿಗೂ ಮರ್ಯಾದೆ ಕೊಡದೆ ಅವತಾರ ಮಾಡ್ತಾ ಇದ್ಲು, ಈಗ ಸೀದಾ ಕಾಲಿಗೆ ಬೀಳ್ತಿದ್ದಾಳೆ ಅಂದ್ರೆ ಏನ್ ಅರ್ಥ? ಕಮಲಿ ನಿಧಾನಕ್ಕೆ ಸರಿ ಹೋಗ್ತಿದ್ದಾಳೆ ಅಂತ ಅರ್ಥ. ಅವಳಿಗೆ ನಿಧಾನಕ್ಕೆ ಒಂದೊಂದಾಗಿ ಎಲ್ಲ ನೆನಪಾಗ್ತಿದೆ ಅಂತ ಅರ್ಥ. ಹೇ ರಿಷಿ, ಕಮಲಿ ಮೊದಲಿಗಿಂತ ಈಗ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾಳಲ್ಲ, ಹಿಂಗನ್ಸಲ್ವಾ? ಹಾ ಹೌದಪ್ಪ. ರಮೇಶ್, ನಿಮ್ಗೂ ಗೊತ್ತಾಗ್ತಿಲ್ವಾ? ಆಕ್ಟ್ ಮಾಡ್ತಿದ್ದಾಳೆ ಇವಳು ಡ್ರಾಮಾ ಕಂಪನಿ.